ಆ ಮೊಸರನ್ನು ಕಳೆದಾಗ ಬೆಣ್ಣೆ ಆಮೇಲೆ ಮಜ್ಜಿ ಎರಡು ಬರುತ್ತೆ. ಅದೇ ಗೋವು ನೇಗಿಲಿಡಿ ಎಳೆಯುತ್ತೆ, ಆಮೇಲೆ ಗಾಡಿಯನ್ನು ಹಿಡ್ಕೊಂಡು ಹೋಗುತ್ತೆ. ತಾನೆಲ್ಲೋ ಮೇವನ್ನು ಮೇಲ್ಕೊಂಡು ಬಂದ್ರು ಸಹ ಮನೆಗೆ ಬಂದ ತಕ್ಷಣ ಆ ಮನೆ ಯಜಮಾನಿಗೆ ತೃಪ್ತಿ ಉಂಟು ಮಾಡೋದಕ್ಕೋಸ್ಕರವಾಗಿ ಅಮೃತ ಸಮಾನದ ಕ್ಷೀರ ಅಂದ್ರೆ ಹಾಲನ್ನು ಕೊಡುತ್ತೆ. ಅದೇ ಗೋವಿನ ಸಗಣಿಯನ್ನ ನಾವೇನ್ ಮಾಡ್ತೀವಿ ಅಂತಂದ್ರೆ ಈ ಹಣೆಗೆ ವಿಭೂತಿ ಮಾಡ್ಕೊತೀವಿ. ಆ ಗೋವಿನ ಸಗಣಿಯಿಂದಲೇ ವಿಭೂತಿ ತಯಾರಾಗೋದು. ಅದೇ ಸಗಣಿಯ ತಿಪ್ಪೆಯಾಗಿ ಒಳ್ಳೆ ಗೊಬ್ಬರ ಆಗುತ್ತೆ. ಆ ಸಗಣಿಯನ್ನು ತಂದು ಮನೆಯಲ್ಲಿ ಸಾರಿಸಿದ್ರೆ ಒಪ್ಪ ವರ್ಣವಾಗುತ್ತೆ. ಮನುಷ್ಯ ಇದರಲ್ಲಿ ಯಾವುದನ್ನು ಪ್ರಯೋಜನ ಇಲ್ಲ ರೀ. ಹಾಗಾದ್ರೆ ಪವಿತ್ರವಾದ ಜನ್ಮ ಜನ್ಮ ಹೋಗಿ ಕಠಿಣವಾದ ಜನ್ಮ ಅಂತ ತಿಳಿಯೋದಂದ್ರೆ 4 ಕೇಳಿ ಬಿಟ್ಬಿಟ್ರೆ ಸಾಕು ಮೈ ಮೇಲೆ ಅಯ್ಯಪ್ಪ ಎಂಬ ಕೆಳಗಿದ್ದು. ಕಬ್ಬಿಣಕ್ಕಿಂತ ಕಠಿಣವಾದ ಜನ್ಮನೂ ಅಲ್ವಲ್ಲ ಮಾನವ ಜನ್ಮ. ಹೋಗಿ ಮೃದುವಾದ ಜನ್ಮ ಅಂತ ತಿಳಿಯೋದಂದ್ರೆ ಬೆಣ್ಣೆಗಿಂತ ಮೃದುವಾದ ಜನ್ಮನೂ ಅಲ್ವಲ್ಲ ಮಾನವ ಜನ್ಮ. ಹೋಗಿ ನಿರ್ಮಲವಾದ ಜನ್ಮ ಅಂತ ತಿಳಿಯೋದಂದ್ರೆ ನೀರಿಗಿಂತ ನಿರ್ಮಲವಾದ ಒಂದು ವಸ್ತು ಈ ಪ್ರಪಂಚದಲ್ಲಿ ಯಾವುದೂ ಇಲ್ಲವಲ್ಲ. ಹಾಗಾದ್ರೆ ಈ ಮಹಾನುಭಾವರಲ್ಲಿ ಹೇಳಿದ್ರಲ್ಲ ಒಳ್ಳೇದು ಒಳ್ಳೇದು ಅಂತ ಹೇಳ್ಬಿಟ್ಟು ಒಳ್ಳೇದನ್ನ ಶ್ರೇಷ್ಠವು ಶ್ರೇಷ್ಠವು ಮಾನವ ಜನ್ಮವು ಮನವನವಿಯೋ ವರ್ಣ. ಹಾಗಾದ್ರೆ ಶ್ರೇಷ್ಠನೇ ಇರ್ಬೋದು ಎಂದಾದ್ರೆ ಇಲ್ಲಿ ತನಕ ಯಾವುದಕ್ಕೂ ಪ್ರಯೋಜನ ಇಲ್ದಿರೋಂಥ ಜನ್ಮ ಅಂತ ಹೇಳಿದ್ರೆ ಈಗಾಗಲೇ ನೀವು ಸಹ ಒಳ್ಳೇದು ಅಂತ ಹೇಳ್ತಾ ಇದ್ದೀರಲ್ಲ, ಇದು ಈ ಹರಿದಾಸರ ಹೇಳಿದಂಥ ಮಾತಲ್ಲ. ಎಷ್ಟೋ ಜನ ಮಹನೀಯರು, ಎಷ್ಟೋ ಜನ ವೇದಾಂತಿಗಳು, ಎಷ್ಟೋ ಜನ ಬ್ರಹ್ಮಜ್ಞಾನಿಗಳು ಪರೀಕ್ಷೆ ಮಾಡಿ ನಂತರ ಪ್ರಪಂಚಕ್ಕೆ ಪ್ರಚಾರ ಮಾಡಿದ ಮಹಾವಾದ ಒಂದು ಮಾತು. ಅವ್ರ ಮಾತಿನಂತೆ ಈ ಮಾನವ ಜನ್ಮ ಬೆಳೆಯುವ ಜನ್ಮ ಅಂತ ತಿಳಿಯೋದಂದ್ರೆ ಬೆಳೆಯುವ ಜನ್ಮನೇ. ಕಾರಣ ಏನಂತಂದ್ರೆ ಅಶೋಕ ಚಕ್ರವರ್ತಿ ಕಣಿಕ ರಾಜ್ಯದ ಮೇಲೆ ಇದ್ದಕ್ಕೆ ಹೊರಟ. ಕಣಿಕ ರಾಜ್ಯ ಬಹಳ ಸಣ್ಣದಾದ ಸಹ ಸ್ವತಂತ್ರ ವಿಮಾನವನ್ನು ಬಿಡುಗಡೆ ವೀರಯೋಧನ ರಾಜ್ಯ. ಮಗ ಸಾಮ್ರಾಜ್ಯ ಅಶೋಕ ಸಾಮ್ರಾಜ್ಯ. ಇದು ಮಹಾ ದೊಡ್ಡ ಸಾಮ್ರಾಜ್ಯ, ಮಹಾ ದೊಡ್ಡ ಸೈನ್ಯ. ಈ ಎರಡರ ಮಧ್ಯೆ ಘೋರವಾದ ಸಂಗ್ರಾಮದ ಯುದ್ಧ ನಡೆದಿದೆ. ಬಹಳ ದಿನಗಳ ತನಕ ನಡೆದಂತ ಯುದ್ಧದಲ್ಲಿ ಅಶೋಕ ಚಕ್ರವರ್ತಿಗೆ ಜಯವು ಲಭಿಸಿದೆ. ಆ ಜಯದ ಬೆಲೆ ಎಷ್ಟು ಅಂತ ತಿಳಿಯೋಣ ಅಂತ ಹೇಳಿ ಸ್ವತಃ ಸೇನಾ ನಾಯಕರು ಹೊರಡಿದ್ದ ಅಶೋಕ ಚಕ್ರವರ್ತಿ ಆ ಯುದ್ಧವನ್ನು ಕಣ್ಣಾರೆ ನೋಡಿದ. ತನ್ನ ಕಣ್ಣಿನ ದೃಷ್ಟಿ ಎಲ್ಲಿಂದ ಎಲ್ಲಿವರು ಬಿಡುವುದು ಅಲ್ಲೇ ಭಿನ್ನ ವಿಭಿನ್ನ ರೀತಿಯಲ್ಲಿ ಬಿದ್ದಿರುವ ಶವಗಳನ್ನು ನೋಡಿದ. ತಲೆ ಹಿಡಿದು ಬಗೆ ಸತ್ತವರು ಕೆಲವರು, ಎದೆ ಒಡೆದು ಸತ್ತವರು ಕೆಲವರು, ಕರ್ಣ ಈಚೆಗೆ ಬಂದು ಸತ್ತವರು ಕೆಲವರು, ಆನೆಗಳ ಕಾಲ ತುಂಡಕ್ಕೆ ಸಿಲುಕಿ ಸತ್ತವರು ಕೆಲವರು, ರಥಗಳ ಚಕ್ರಕ್ಕೆ ಸಿಲುಕಿ ಸತ್ತವರು ಕೆಲವರು, ಗದಾ ಗಾದೆಗಳಿಗೆ ಗುರಾಣಿ ಏಟುಗಳಿಗೆ ಸಿಲುಕಿ ಸತ್ತವರು ಎಷ್ಟೋ ಜನ. ಹೀಗೆ ನಾನಾ ರೀತಿ ಪ್ರಾಣ ಕೊಂಡುಕೊಳ್ತಾರೆ. ಪ್ರಾಣ ಕೊಂಡುಕೊಳ್ಳೋರು ಬಹಳ ಚೆನ್ನಾಗಿದ್ದಾರೆ, ಸಾಯಾಗಿದೆ, ಅವ್ರಿಗೇನು ನೋವಿಲ್ಲ. ಆದ್ರೆ ಪ್ರಾಣದಲ್ಲಿದ್ದು ನರಕಯಾತ್ರೆ ಅನುಭವಿಸ್ತಾ ಇರೋದಂದ್ರೆ ಕೈಕಾಲುಗಳನ್ನು ಕಳೆದುಕೊಳ್ಳೋರು ನರಕಯಾತ್ರೆ ಅನುಭವಿಸ್ತಾ ಇದ್ದಾರೆ. ಅಪ್ಪ ನನ್ನ ಕಾಲು, ಅಮ್ಮ ನನ್ನ ಕೈ ಅಂತ ಹೇಳ್ಬಿಟ್ಟು ನರಕಯಾತ್ರೆ ಅನುಭವಿಸ್ತಾ ಇದ್ದಾರೆ. ಇವರ ಮಾಂಸ ಮಧ್ಯಾಹ್ನ ತಿನ್ನೋದಕ್ಕೆ ಮೇಲೆ ಕಾಗೆ ಹತ್ತೋಳು ಗುಂಪು ಗುಂಪಾಗಿ ಹಾರಾಡ್ತಾ ಇದೆ. ರಕ್ತದ ಕಾಲುವೆ ಹರಿತಾ ಇದೆ ನೋಡಿ. ರಕ್ತ ಕಾಲುವೆ ರೂಪದಲ್ಲಿ ಹರಿಬೇಕಾದ್ರೆ ಎಷ್ಟು ಜನ ಸತ್ತೋಗಿರ್ಬೋದು, ನೀವೇ ಊಹೆ ಮಾಡ್ಕೊಂಡು. ಎಷ್ಟೋ ಜನ ಮುತ್ತೈದೆ ಭಾಗ್ಯವನ್ನು ದೂರ ಮಾಡಿಕೊಂಡು ಆ ಪತಿಗಳ ಶವಗಳ ಹತ್ರ ಬಂದು ಸ್ವಾಮಿ ಪ್ರಾಣನಾಥ ನಮ್ಮನ್ನ ಅನ್ಯಾಯ ಮಾಡಿದ ಸ್ವಾಮಿ ಅಂತ ಹೇಳ್ಬಿಟ್ಟು ಅವರು ಬಹಳ ಆಳ್ತಾ ಇದ್ದಾರೆ. ಎಷ್ಟೋ ಜನ ಬಾಲಕರು ತಮ್ಮ ತಂದೆ ಶವಗಳ ಹತ್ರ ಬಂದು ಅಪ್ಪ ನಮ್ಮನ್ನೆಲ್ಲ ಅನಾಥರನ್ನಾಗಿ ಮಾಡಿಬಿಟ್ಟು ಅಪ್ಪ ಅಂತ ಆಳ್ತಾ ಇದ್ದಾರಪ್ಪ. ಈ ದುಃಖಕರವಾದ ದೃಶ್ಯವನ್ನು ನೋಡಿದಂತ ಅಶೋಕ ನೋಡಲು ದುಃಖದ ಗಳಾಯಿತು. ಅಪ್ಪ ಅಯ್ಯೋ, ನಾನು ಎಂತ ಮಾರಣ ಹೋಮವನ್ನು ಸೃಷ್ಟಿ ಮಾಡಿದೆ. ಯುದ್ಧದಲ್ಲಿ ಎಷ್ಟು ಜನರು ಆ ಸಾವನ್ನು ಒಪ್ಪಿದರು, ಎಷ್ಟು ಜನ ಕೈಗಾಲನ್ನು ನೋಡಿಕೊಂಡು ನರಕಯಾತನೆ ಅನುಭವಿಸುತ್ತಿದ್ದಾರೆ. ಎಷ್ಟು ಜನ ಮುತ್ತೈದೆಯರು ನನ್ನ ಅಕ್ಕ ತಂಗಿಯರು ಮುತ್ತೈದೆ ಬಗ್ಗೆ ಗುರುವಾಗಿದ್ದಾರೆ. ಎಷ್ಟು ಜನ ಬಾಲಕ ನಾಶರಾಗಿದ್ದಾರೆ. ಇಂತಹ ಘೋರವಾದಂತಹ ಒಂದು ಮಾರಣ ಹೋಮವನ್ನ ನನ್ನಂತ ಚಕ್ರವರ್ತಿ ಮಾಡಬಹುದೇ? ಈ ಯುದ್ಧವನ್ನು ನನ್ನಂತ ಚಕ್ರವರ್ತಿ ಮಾಡಬಹುದೇ? ಇಲ್ಲ ಇಲ್ಲ.
ಇನ್ನೆಂದಿಯಾಗಲಿ ಯಾವತ್ತಿಯಾಗಲಿ ಈ ಕೈಯಲ್ಲಿ ಖಡ್ಗವನ್ನು ಹಿಡಿಯುವುದಿಲ್ಲ, ಆನಂತರ ಯುದ್ಧವನ್ನು ಮಾಡುವುದಿಲ್ಲ ಅಂತ ಹೇಳ್ಬೇಕ ಖಡ್ಗವನ್ನು ಕೆಳಗೆ ಬಿಸಾಡಿದ. ಎಷ್ಟೋ ಜನ ರಾಜ ಮಹಾರಾಜರು ಯುದ್ಧದಲ್ಲಿ ಸೋತು ಹೋಗಿ ಖಡ್ಗವನ್ನು ಕೆಳಗೆ ಬಿಸಾಡಿ ಹೋಗಿದ್ದಾರೆ. ಆದರೆ ಯುದ್ಧದಲ್ಲಿ ಜಯವನ್ನು ಪಡೆದು ಖಡ್ಗವನ್ನು ಕೆಳಗೆ ಬಿಸಾಡಿದ ಏಕೈಕ ಸಾಮ್ರಾಟ್ ಅಂದರೆ ಅಶೋಕ ಚಕ್ರವರ್ತಿ. ತಪ್ಪುಗಳು ಮಾಡುವುದು ಮಾನವ ಸಹಜ ಧರ್ಮ, ಆದರೆ ಆ ತಪ್ಪನ್ನು ತಿದ್ದುಕೊಳ್ಳುವುದು ಮಾನವನ ಮಹತ್ತರವಾದಂಥ ಒಂದು ಗುಣ. ತಪ್ಪು ಮಾಡದೇ ಇರೋರು ಯಾರಿದ್ದಾರೆ ಕೈ ಎತ್ತಿ ನೋಡೋಣ. ನಾನು ಯಾವ ತಪ್ಪು ಮಾಡಿಲ್ಲ ಅಂತ ಹೇಳ್ಬಿಟ್ಟು ತಪ್ಪು ಮಾಡುವುದು ಮಾನವ ಸಹಜ ಧರ್ಮ, ಆದರೆ ಅದನ್ನು ತಿದ್ದುಕೊಳ್ಳುವುದು ಮಾನವನ ಮಹತ್ತರವಾದ ಧರ್ಮ. ಅದಕ್ಕೋಸ್ಕರವಾಗಿ ಅಶೋಕ ಚಕ್ರವರ್ತಿ ತಪ್ಪು ಮಾಡಲು ಸಹ ಆ ತಪ್ಪನ್ನು ತಿದ್ದುಕೊಳ್ಳೋದಕ್ಕೋಸ್ಕರವಾಗಿ ಮಾನವ ಕಲ್ಯಾಣ ಕಾರ್ಯಗಳಲ್ಲಿ ಮುಂದಿನ ಒಂದು ಹೆಜ್ಜೆಯನ್ನಾಗಿಲ್ಲ. ನೋಡಿ, ಇಡೀ ಪ್ರಪಂಚದಲ್ಲಿ ಎಲ್ಲರಿಗಿಂತ ಮೊಟ್ಟಮೊದಲನೇದಾಗಿ ದಾರಿ ಇಕ್ಕೆಲಗಳಲ್ಲಿ ಸಾಲು ಮರಗಳನ್ನು ನಡೆಸಿದ ಕೀರ್ತಿ ಅಶೋಕ ಚಕ್ರವರ್ತಿಗೆ ಲಭಿಸುತ್ತೆ. ಯಾತಕ್ಕೋಸ್ಕರ ನಡೆಸಿದ ಸಾಲು ಮರಗಳನ್ನ? ದಾರಿಯಲ್ಲಿ ದಾರಿ ಹೋಗರಿಗೆ ಯಾರಿಗೂ ಸಹ ಬಿಸಿಲ ಬೀಗ ಬೀಳಬಾರದು ಅಂತ ಹೇಳಿ. ಅಲ್ಲಲ್ಲಿ ನೀರಿನ ಅಳವಡಿಕೆಗಳನ್ನು ಕಳಿಸಿದ ದಾರಿ ಪ್ರಯಾಣಿಗೆ ಯಾರಿಗೂ ಸಹ ಬಾಯಾರಿಕೆ ಆಗಬಾರ್ದು ಅಂತ ಹೇಳಿ. ಅಲ್ಲಲ್ಲಿ ಪಶುವೈದ್ಯ ಶಾಲೆಯನ್ನು ಕಳಿಸಿದ. ಆನಂತರ ಬಾಲಕರು ಎಷ್ಟೋ ಜನ ಅನಾಥರಾಗಿದ್ದಾರೆ, ಅವರು ಅನಾಥರಾಗಬಾರ್ದು, ಅಕ್ಷರಸ್ಥರಾಗಬೇಕು ಅಂತ ಹೇಳ್ಬಿಟ್ಟು ಆ ಬಾಲಕರಿಗೋಸ್ಕರವಾಗಿ ವಿದ್ಯಾಶಾಲೆಯನ್ನು ಕಟ್ಟಿದ. ಇಂತಹ ವಿದ್ಯಾಶಾಲೆಯಲ್ಲಿ ಈಗಲೂ ಸಹ ಪ್ರಪಂಚದ ಮೂಲೆ ಮೂಲೆಯಲ್ಲಿ ಹೆಸರು ಪಡೆದಿರುವಂತ ನಳಂದ ವಿಶ್ವವಿದ್ಯಾನಿಲಯ ಈ ಅಶೋಕ ಚಕ್ರವರ್ತಿ ಹೆಸರು ಕಟ್ಟಿದೆ. ಇಂತಹ ಮಹೋಪಕಾರವಾದ ಕಲೆಗಳನ್ನು ನಶಿಸುವುದಕ್ಕೋಸ್ಕರವಾಗಿ ಆ ಅಶೋಕ ಚಕ್ರವರ್ತಿ ಹೆಸರನ್ನು ಮರೆಯಲಾರದೆ ಆತನ ಹೆಸರು ಜ್ಞಾಪಕ ತೀರಿಸಿಕೊಳ್ಳುವುದಕ್ಕೋಸ್ಕರವಾಗಿ ಆತನ ಧರ್ಮಚಕ್ರ ಗುರುತಾದಂತ 3 ತಲೆ ಸಿಂಹ, ತಲೆಗೆ ಒಂದು ಚಕ್ರ, ಚಕ್ರದ ಒಂದು ಪಕ್ಕದಲ್ಲಿ ಎತ್ತು, ಒಂದು ಪಕ್ಕದ ಕುದುರ ಇರುವಂತ ಒಂದು ಮಹತ್ತರವಾದ ಲಾಂಛನ ಅಂದ್ರೆ ಆ ಮುದ್ರೆಯನ್ನ ನೋಡ್ರಿ. ಪ್ರತಿ ನೋಟ್ ಮೇಲೆ ಹಾಕಿರ್ತಾರೆ. 20 ರೂಪಾಯಿ, 10 ರೂಪಾಯಿ, 5 ರೂಪಾಯಿ ನಾಣ್ಯದ ಮೇಲೆ 1 ರೂಪಾಯಿ ನಾಣ್ಯ, 2 ರೂಪಾಯಿ ನಾಣ್ಯ, ಆಮೇಲೆ 50 ರೂಪಾಯಿ ನಾಣ್ಯ, 50 ರೂಪಾಯಿ, 100 ರೂಪಾಯಿ, 500 ರೂಪಾಯಿ ಎಲ್ಲರ ಮೇಲೆ, ಆಮೇಲೆ ಚಾಪಾಕಾರದ ಮೇಲೆ, ಪೋಸ್ಟ್ ಕಾರ್ಡ್ ಮೇಲೆ, ಎಲ್ಲರ ಮೇಲೆ ಮುದ್ರೆ ಹಾಕಿ ಆತನಿಗೆ ಗೌರವವನ್ನು ಕೊಟ್ಟಿದೆ. ಈಗ ಹೇಳಿ, ಆನೆ ಸತ್ತಿರ ಲಕ್ಷೋಪಲಕ್ಷ ರೂಪಾಯಿ ಕೊಟ್ಟ, ಆದ್ರೆ ಅಶೋಕ ಚಕ್ರವರ್ತಿ ಸತ್ತೋದ್ರೆ ಆತನ ಒಂದು ಬೆಲೆ ಕೋಟ್ಯಾನುಕೋಟಿ. ಆದ್ರೆ ಈ ಮಾನವ ಜನ್ಮ ಬೆಲೆಯುಳ್ಳ ಜನ್ಮ, ಇನ್ನು ಪವಿತ್ರವಾದ ಜನ್ಮ ಅಂತ ಪವಿತ್ರವಾದ ಜನ್ಮ ಹೌದು. ಕಾರಣ ಏನಂತಂದ್ರೆ ನೋಡಿ, ಈ ಮಾನವ ಜನ್ಮಕ್ಕೆ ಆತ್ಮ ಕೇಂದ್ರ ಇದೆ. ಆತ್ಮ ಕೇಂದ್ರ ಸುತ್ತಲೂ ಆವರಿಸಿರುವಂತಹ ಕ್ಷೇತ್ರಗಳಾದಂಥ ಕಾಮ, ಕ್ರೋಧ, ಮದ, ಮತ್ಸರ, ಲೋಭ, ಮೋಹ ಎನ್ನುವ 6 ಗ್ರಹವನ್ನು ಆವರಿಸಿದೆ. ಈ 6 ಗ್ರಹಗಳನ್ನು ದೂರ ಮಾಡಿದಾಗ ಈ ಆತ್ಮ ಆ ಪರಮಾತ್ಮನ ಸೇರಿಕೊಳ್ಳುತ್ತೆ. ಅದರಲ್ಲಿ ಈ ಮಾನವ ಜನ್ಮ ಅದಕ್ಕೋಸ್ಕರ ಪವಿತ್ರವಾದ ಜನ್ಮ ಅಂತಂದ್ರೆ ಈ ಶರೀರದಲ್ಲಿ ಅಧಿಪತಿಗಳಲ್ಲಿ ಅಡಗಿದ್ದಾರೆ. ಮೂಲದಲ್ಲಿ ಮೂಲಾಧಾರ ಚಕ್ರ ಇದೆ. ಆ ಮೂಲಾಧಾರ ಚಕ್ರಕ್ಕೆ ಅಧಿಪತಿ ಗಣಪತಿ.